ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ತಾ ಇದೆ. ನಾಳೆಯಿಂದ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗುತ್ತಾ? ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ತಾ ಇರೋದ್ರಿಂದ ಈ ಅನುಮಾನ. ಇದಕ್ಕೆ ಕಾರಣ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಪೂರೈಕೆ, ಅದರಲ್ಲಿ ವ್ಯತ್ಯಯ ಉಂಟಾಗಿರೋದು. ಅದು ಸಂಪೂರ್ಣ ಸ್ಥಗಿತ ಆಗುತ್ತಾ? ಒಂದ್ ವೇಳೆ ಹಾಗಾದ್ರೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ. ಸಂಕಷ್ಟದಲ್ಲಿ ಸಿಲುಕಿದವೆ ಹೋಟೆಲ್ ಉದ್ಯಮ. ಹೋಟೆಲ್ ಮಾಲೀಕರ ಸಂಘ ಸಂಜೆ 7:30ಕ್ಕೆ ಸುದ್ದಿಗೋಷ್ಠಿ ನಡೆಸಿ ಬಂದ್ ಘೋಷಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ಲಿಲ್ಲ ಅಂತ ಆದ್ರೆ ಪ್ರತಿನಿತ್ಯ ಹೋಟೆಲ್ ಉದ್ಯಮಕ್ಕೆ ತೊಂದರೆ ಎದುರಾಗುತ್ತೆ. ಹೀಗಾಗಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ PC ರಾವ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ಒಂದು ಪತ್ರಿಕಾ ಪ್ರಕಟಣೆ ಗಮನಿಸ್ತಾ ಇದ್ವಿ, ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬೇರೆ ಬೇರೆ ರೂಪದಲ್ಲಿ ಭಾರತದ ಮೇಲೂ ಆಗ್ತಾ ಇದೆ. ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಇದು ಒಂದು ಬೇಸರದ ವಿಷಯನೇ. ವಾಣಿಜ್ಯ ಬಳಕೆಯನ್ನು ಮಾತ್ರ ನಿಲ್ಲಿಸ್ತಾ ಇದ್ದಾರೆ. ಅದರಿಂದ ವಾಣಿಜ್ಯ ಬಳಕೆ ಗ್ಯಾಸು ಕೇವಲ ಹೋಟ್ಲು ಮಾತ್ರ ಅಲ್ಲ, PG ಇದೆ, ಹಾಸ್ಪಿಟಲ್ ಕ್ಯಾಂಟೀನ್ಗಳಿದೆ, ಜನಸಾಮಾನ್ಯರ ಬಹಳಷ್ಟು ಅಗತ್ಯತೆ ಕೊಡುವಂತ ರೆಸ್ಟೋರೆಂಟ್ಗಳಿದೆ. ಇವತ್ತು ಎಲ್ಲ ರೆಸ್ಟೋರೆಂಟ್ಗಳು ಗ್ಯಾಸೇ ಉಪಯೋಗ ಮಾಡ್ತಾ ಇರೋದು, ಕಮರ್ಷಿಯಲ್ ಗ್ಯಾಸೇ. ಇದನ್ನು ಸಂಪೂರ್ಣ ಇವತ್ತಿನಿಂದ ಪ್ರೊಡಕ್ಷನ್ ನಿಲ್ಲಿಸಿದ್ದಾರೆ, ಸಪ್ಲೈಯು ನಿಂತು ಹೋಗಿದೆ. ಬೆಳಗ್ಗಿನಿಂದ ನಾವು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೇ ಇದ್ದೆವು. ನೋಡ್ತೇವೆ ಇನ್ನು ಒಂದು ವಾರ ಆಗ್ಬಹುದು ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ. ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟ್ರಿಗೂ ಲೆಟರ್ ಬರೆದಿದ್ದೇವೆ, ಕಾದು ನೋಡ್ತೇವೆ. ಇವತ್ತು ಮೋಸ್ಟ್ಲಿ ಅವರು ರೆಸ್ಟೋರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೆಸ್ಟೋರ್ ಆಗಿದ್ರೆ ಬಹಳಷ್ಟು ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಂಪೂರ್ಣ ಖಾಲಿ ಆಗಿದೆ. ಹೆಚ್ಚಿಗೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಯಾರು ಸ್ಟಾಕ್ ಇಟ್ಕೊಂಡಿರೋದಿಲ್ಲ. ಕೆಲವೊಂದು ಹೋಟೆಲ್ನಲ್ಲಿ 1 ದಿನ ಅಥವಾ 2 ದಿನಕ್ಕೆ ಸುಧಾರಿಸಬಹುದು. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಹೋಟೆಲ್ ಉದ್ಯಮಕ್ಕೂ ಹೊಡೆತ ಆಗ್ತದೆ. ಇದು ನಮಗೆ ದೊಡ್ಡ ಆತಂಕವಾದ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಓಕೆ, ಸೊ ಈ ಬಗ್ಗೆ ನೀವು ಈಗಾಗಲೇ ಪತ್ರ ಬರೆದಿದ್ದೀರಾ, ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಸಮಸ್ಯೆಗೆ? ಇವತ್ತು ರಾತ್ರಿ ತೇಜಸ್ವಿ ಸೂರ್ಯ ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಅವರ ಹತ್ರನು ಮತ್ತೆ ಪಾರ್ಲಿಮೆಂಟ್ ಹೌಸ್ನಲ್ಲಿ ತಕೊಂಡು ಮಾತಾಡ್ಲಿಕ್ಕೆ ಆಗಿಲ್ಲ. ಈಗ ಪುನಃ ರಾತ್ರಿ ಅವರನ್ನು ಸಂಪರ್ಕದಲ್ಲಿ ಮಾಡ್ತೇವೆ. ಅವರು ಪೆಟ್ರೋಲಿಯಂ ಮಿನಿಸ್ಟರ್. ಓಕೆ, ಥ್ಯಾಂಕ್ ಯು.